ಅವಲಕ್ಕಿ ಚೂಡ ಮಾಡಲಿಕ್ಕೆ ಈ ನೈಲಾನ್ ಅವಲಕ್ಕಿ ತಗೊಂಡು ಅದನ್ನು ಹುರಿಬೇಕು ಗರಿ ಗರಿ ಆಗೋವರೆಗೆ. ಆಮೇಲೆ ಇದನ್ನು ಮೊದಲೇ ಬಿಸಿಲಲ್ಲಿ ಇಟ್ಕೊಂಡ್ರೆ ಬೇಗ ಹುರಿಯೋಕ್ಕಾಗತ್ತೆ. ಎಣ್ಣೆ ಬಿಸಿ ಮಾಡಿ ಕಡಲೆ ಬೀಜನ ಎಣ್ಣೆಯಲ್ಲಿ ಹುರ್ಕೋಬೇಕು. ಹುರಿದು ಬೇಸಿನಲ್ಲಿ ಹಾಕಿರೋ ಅವಲಕ್ಕಿ ಜೊತೆಗೆ ಹುರಿದಿರೋ ಕಡಲೆ ಬೀಜ ಸೇರಿಸ್ಬೇಕು. ಬಿಸಿಯಾಗಿರೋ ಎಣ್ಣೆಗೆ ಮತ್ತೆ ಹುರ್ಗಡ್ಲೆನ ಹಾಕಿ ಹುರಿಬೇಕು. ಹುರಿದಿರೋ ಹುರ್ಗಡ್ಲೆನ ಅವಲಕ್ಕಿ ಮತ್ತೆ ಕಡಲೆ ಬೀಜದ ಜೊತೆ ಸೇರಿಸ್ಬೇಕು. ಬಿಸಿಯಾಗಿರೋ ಎಣ್ಣೆಯಲ್ಲಿ ಸಣ್ಣಗೆ ಹೆಚ್ಕೊಂಡಿರೋ ಕೊಬ್ಬರಿನ ಹುರಿಬೇಕು. ಹುರಿದಿರೋ ಕೊಬ್ಬರಿನ ಈ ಅವಲಕ್ಕಿ ಮಿಕ್ಸ್ ಜೊತೆ ಸೇರಿಸ್ಬೇಕು. ಕರಿಬೇವನ್ನ ತೊಳೆದು ಬಿಡಿಸಿ ಅದನ್ನ ಎಣ್ಣೆಲಿ ಹುರ್ಕೊಳ್ಳಿ. ಹುರಿದಿರೋ ಕರಿಬೇವನ್ನ ಬೇರೆನೆ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಮಾಡಿ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಇಂಗು, ಸಕ್ಕರೆ 1 ಚಮಚ, ಉಪ್ಪು ಹಾಕಿ ಅದು ಬಿಸಿ ಮಾಡಿರೋ ಮಸಾಲೆ ಪುಡಿನ ಈ ಅವಲಕ್ಕಿ ಜೊತೆ ಸೇರಿಸ್ಬೇಕು. ಹುರಿದು ಬೇರೆ ಇಟ್ಕೊಂಡಿರೋ ಕರಿಬೇವನ್ನ ಪುಡಿ ಮಾಡಿ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಬೇಕು. ಈಗ ಕೊನೆಯಲ್ಲಿ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಈ ಅವಲಕ್ಕಿನ ಡಬ್ಬಿಲಿ ಹಾಕಿ ಇಟ್ಕೊಂಡ್ರೆ 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಸಂಜೆ ಕಾಫಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ.